ಗಂಟೆಗೆ ಸರಿಯಾಗಿ ಒಂದು 30 ಟೀಚರ್ಸ್ ಅವರು ಬರ್ತಾರೆ. ಅಲ್ಲಿಗೆ ಬಂದಾಕ್ಷಣ ಆಗ ಗುರು ಶಿಷ್ಯರ ಸಮ್ಮೇಳನ ಅದು ಪ್ರಾರಂಭ ಆಗ್ತದೆ. 3:30ರಿಂದ 4:30 ಗಂಟೆವರೆಗೆ. 4:30 ಗಂಟೆಯಿಂದ 5 ಗಂಟೆ ನಮ್ಮ ಶಿಷ್ಯರೊಂದು ಮತ್ತು ಗುರುಗಳೊಂದಿಗೆ ಫೋಟೋ ಸೆಷನ್, ಭಾವಚಿತ್ರ ತೆಗೆಯುವಂತ ಒಂದು ಸ್ಟುಡಿಯೋ ಮಾಡಿದ್ದೇವೆ. 2 ವೇದಿಕೆಯನ್ನು ಮಾಡಿದ್ದೇವೆ. ಗುರುವಂದನಾ ವೇದಿಕೆ ಮತ್ತು ಅತಿಥಿ ಗಣ್ಯರ ವೇದಿಕೆ ಅಂತ 2 ಮಾಡಿದ್ದೇವೆ. ಪ್ರತಿ 10 ಜನ ಟೀಚರ್ಗೆ ಒಂದು ಸೆಟ್ ಅಲ್ಲಿ 10 ಜನವನ್ನ ಕೂತ್ಕೊಳಿಸಿ ಅತಿಥಿ ಗಣ್ಯರಿಂದ ಸನ್ಮಾನ ಮಾಡಿ ಒಂದು ಗ್ರೂಪ್ ಫೋಟೋ ತೆಗೆದು 2ನೇ ಬ್ಯಾಚ್ 3ನೇ ಬ್ಯಾಚ್ ಹಾಗೆ ಮಾಡಿದ್ದೇವೆ. ಮತ್ತೆ ಅವರಿಗೆ 5 ಗಂಟೆಯಿಂದ ಉಪಹಾರ 5:30ವರೆಗೆ. ಹಾಗೆ ನಾವು ಎಲ್ಲ ಅತಿಥಿ ಗಣ್ಯರಾಗಿ ನಮ್ಮ ಸಭೆಯಲ್ಲಿ ಪಾಲ್ಗೊಳ್ಳುವವರು ನಮ್ಮ ಶಾಲೆಯ ಲೆಕ್ಕ ಪರಿಶೋಧಕರಾದ ನಮ್ಮ ಸ್ವಾಮೀಜಿ ಪೇಜಾವರ ಮಠದ ಪ್ರತಿನಿಧಿಯಾಗಿ ಸುಬ್ರಹ್ಮಣ್ಯ ಭಟ್ ಶಾಲಾ ಲೆಕ್ಕ ಪರಿಶೋಧಕರು. ಮತ್ತು ಶಾಲೆಯು ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆಗೊಂಡಿದೆ. ಒಂದು ಶಾಲೆಯ ಕಟ್ಟಡ ಮಾತ್ರ ಉಳಿದಿದೆ. ಅದರಲ್ಲಿ 1ರಿಂದ 7 ತರಗತಿವರೆಗೆ ಸುಮಾರು 85 ಮಕ್ಕಳು ಈಗ ಸಹ ವಿದ್ಯಾರ್ಥಿ ಕನ್ನಡ ಮೀಡಿಯಂ ಅಲ್ಲೇ ಕಲಿತಾ ಇದ್ದಾರೆ. ಇದರ ಸುಪರ್ತಿಯನ್ನ ನಮ್ಮ ವಿಶ್ವಪ್ರಸನ್ನ ತೀರ್ಥ ಪೇಜಾವರ ಮಠ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಗ ಅವರಲ್ಲಿ ಅನುಮತಿಯ ಮೇರೆಗೆ ಅವರಲ್ಲಿ ಹೋಗಿ ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದ ಬಹಳ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ, ಶ್ರೀಕೃಷ್ಣ ಮತ್ತು ಮುಖ್ಯಪ್ರಾಣರ ನನ್ನ ಅನುಗ್ರಹ ಇದೆ, ನೀವು ಮುಂದುವರಿಸಿ, ನನ್ನಿಂದ ಏನು ಸಹಾಯ ಬೇಕು ನಾನು ಮಾಡುತ್ತೇನೆ ಎಂದು ತಿಳಿಸಿ ನಮಗೆ ಅನುಗ್ರಹ ನೀಡಿದ್ದಾರೆ. ಆ ಪ್ರಕಾರ ಆ ಶಾಲೆಯ ಆಡಳಿತ ಮಂಡಳಿಯ ಪ್ರಮುಖರಾದ ಶ್ರೀಯುತ ಚಂದ್ರಶೇಖರ್ ಅವರನ್ನ ಮಾತನಾಡಿ ಸ್ವಾಮೀಜಿ ಚಂದ್ರಶೇಖರ್ ಅವರಿಗೆ ತಿಳಿಸಿದ್ರು, ನಮ್ಮ ಈ ಹಳೆ ವಿದ್ಯಾರ್ಥಿಗಳಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡಿ ಎಂದು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರನ್ನ ಮುಖದ ಭೇಟಿಯಾಗಿ ಅವರಿಂದ ಸಹಾಯ ಪಡೆದು ಈ ಬಾರಿ ಶಾಲೆಯು ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆಗೊಂಡಿದೆ. ಒಂದು ಶಾಲೆಯ ಕಟ್ಟಡ ಮಾತ್ರ ಉಳಿದಿದೆ. ಅದರಲ್ಲಿ 1ರಿಂದ 7 ತರಗತಿವರೆಗೆ ಸುಮಾರು 85 ಮಕ್ಕಳು ಈಗ ಸಹ ವಿದ್ಯಾರ್ಥಿ ಕನ್ನಡ ಮೀಡಿಯಂ ಅಲ್ಲೇ ಕಲಿತಾ ಇದ್ದಾರೆ. ಇದರ ಸುಪರ್ತಿಯನ್ನ ನಮ್ಮ ವಿಶ್ವಪ್ರಸನ್ನ ತೀರ್ಥ ಪೇಜಾವರ ಮಠ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಗ ಅವರಲ್ಲಿ ಅನುಮತಿಯ ಮೇರೆಗೆ ಅವರಲ್ಲಿ ಹೋಗಿ ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದ ಬಹಳ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ, ಶ್ರೀಕೃಷ್ಣ ಮತ್ತು ಮುಖ್ಯಪ್ರಾಣರ ನನ್ನ ಅನುಗ್ರಹ ಇದೆ, ನೀವು ಮುಂದುವರಿಸಿ, ನನ್ನಿಂದ ಏನು ಸಹಾಯ ಬೇಕು ನಾನು ಮಾಡುತ್ತೇನೆ ಎಂದು ತಿಳಿಸಿ ನಮಗೆ ಅನುಗ್ರಹ ನೀಡಿದ್ದಾರೆ. ಆ ಪ್ರಕಾರ ಆ ಶಾಲೆಯ ಆಡಳಿತ ಮಂಡಳಿಯ ಪ್ರಮುಖರಾದ ಶ್ರೀಯುತ ಚಂದ್ರಶೇಖರ್ ಅವರನ್ನ ಮಾತನಾಡಿ ಸ್ವಾಮೀಜಿ ಚಂದ್ರಶೇಖರ್ ಅವರಿಗೆ ತಿಳಿಸಿದ್ರು, ನಮ್ಮ ಈ ಹಳೆ ವಿದ್ಯಾರ್ಥಿಗಳಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡಿ ಎಂದು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರನ್ನ